ಹೈವೇ ಪಕ್ಕದ ಆ ಸರ್ವಿಸ್ ರಸ್ತೆಯ ಹೊಂಡ ಗುಂಡಿಗಳಲ್ಲಿ ವಾಹನಗಳು ಓಡಾಡ್ತಾ ಬರ್ತಾ ಇದ್ರು ಕೂಡ ಸಂಬಂಧಪಟ್ಟವರು ಮಾತ್ರ ನಿದ್ರೆಯಿಂದ ಎದ್ದಿರಲಿಲ್ಲ. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗುಂಡಿಗಳ ಬಗ್ಗೆ ವರದಿ ಮಾಡಿದ್ದೇ ತಡ ರಸ್ತೆಗೆ ಡಾಂಬರೀಕರಣದ ಭಾಗ್ಯ ಒದಗಿ ಬಂದಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಹಾವೇರಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ನಂತರ ಅಲ್ಲಿನ ಹೈವೇಗಳ ಪಕ್ಕದ ಸರ್ವಿಸ್ ರೋಡ್ಗಳ ಪಾಡು ಹೇಳತೀರದಾಗಿತ್ತು. ಗುಂಡಿಮಯವಾದ ರಸ್ತೆಗಳಲ್ಲಿ ಬಿದ್ದು ಹಲವರು ಕೈಕಾಲು ಕಳೆದುಕೊಂಡಿದ್ದಾರೆ. ಇನ್ನು ಕೆಲವರು ಜೀವನವನ್ನೇ ಕಳ್ಕೊಂಡಿದ್ರು. ಇಷ್ಟಾದರೂ ಸಂಬಂಧಪಟ್ಟವರು ಮಾತ್ರ ಸಂಬಂಧವಿಲ್ಲದಂತೆ ದಿನ ಕಳಿತಿದ್ರು. ರಸ್ತೆಯಲ್ಲಿ ಪ್ರಯಾಸವಾಗಿ ಸಾಗುವ ವಾಹನ ಸವಾರರ ಕಷ್ಟಕ್ಕೆ ರಿಪಬ್ಲಿಕ್ ಕನ್ನಡ ಧ್ವನಿಯಾಗಿತ್ತು. ನಮ್ಮ ವರದಿ ಬೆನ್ನಲ್ಲೇ ಅಧಿಕಾರಿಗಳ ನಿದ್ದೆ ಬಿಟ್ಟಿತ್ತು. ಸೂಪರ್ ಇಂಪ್ಯಾಕ್ಟ್ ಆಗಿದೆ. ಸುದ್ದಿ ಪ್ರಸಾರವಾದ ತಿಂಗಳುಗಳಲ್ಲೇ ರಸ್ತೆ ಕಾಮಗಾರಿ ಭರದಿಂದ ಸಾಗಿದೆ. ಹೆಚ್ಚಿನ ಧನ್ಯವಾದ ನಾವು ಹೇಳ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಇದನ್ನ ಯಾವ ಟಿವಿ ಚಾನಲ್ ವರದಿ ಮಾಡಿಲ್ಲ. ಅವರು ಇದನ್ನ ಇವ್ರು ಬಂದು ಎಚ್ಚೆತ್ಕೊಂಡು ವರದಿ ಮಾಡಿ ಜನರಿಗೆ ಒಂದು ಅನುಕೂಲ ಆಗುವಂತ ರೋಡ್ಗಳನ್ನು ಮಾಡಿಸಿ ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ. ಇನ್ನು ರಸ್ತೆ ಕಾಮಗಾರಿ ಆರಂಭವಾಗಿರುವುದಕ್ಕೆ ವಾಹನ ಸವಾರರು ಫುಲ್ ಖುಷ್ ಆಗಿದ್ದಾರೆ. ಯಾರು ಗಮನಿಸದ ಸುದ್ದಿಯತ್ತ ಗಮನಹರಿಸಿ ಜನರ ಧ್ವನಿಯಾಗಿದ್ದಕ್ಕೆ ರಿಪಬ್ಲಿಕ್ ಕನ್ನಡ ವಾಹಿನಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.